ಹಾಯ್, ವೆಲ್ಕಮ್ ಟು ಹುಲ್ಲುಮನೆ ಕಿಚನ್. ನಾನು ನಿಮ್ಮ ಶೋಭಾ ಹುಲ್ಲುಮನೆ. ಇವತ್ತು ಇನ್ಸ್ಟೆಂಟಾಗಿ ಕಾಜು ರೋಲ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನು, ಹೇಗೆ ಮಾಡೋದು ತಿಳ್ಕೊಳ್ಳೋಕೆ ಮುಂಚೆ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆಯ್ತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಹೇಳ್ತೀನಿ. 1 ಕಪ್ಪು ಕಾಜು ಇಟ್ಕೊಂಡಿದ್ದೀನಿ, 1 ಕಪ್ಪು ಮಿಲ್ಕ್ ಪೌಡರ್ ಇಟ್ಕೊಂಡಿದ್ದೀನಿ, 1 ಕಪ್ಪು ಶುಗರ್ ಪೌಡರ್ ಇಟ್ಕೊಂಡಿದ್ದೀನಿ, 1 ಕಪ್ಪು ಡ್ರೈ ಕೊಕೊನೆಟ್ ಇಟ್ಕೊಂಡಿದ್ದೀನಿ, ಒಂದು ಅರ್ಧ ಕಪ್ಪು ಹಾಲು ಇಟ್ಕೊಂಡಿದ್ದೀನಿ, 1-2 ಸ್ಪೂನ್ ತುಪ್ಪ. ಇದಕ್ಕೆ ಪಿಸ್ತಾ ಸಹ ಯೂಸ್ ಮಾಡಬಹುದು. ಇದು ಮಕ್ಳುಗಳಿಗೆಲ್ಲ ಪ್ರಾಜೆಕ್ಟ್ ಕೊಡ್ತಾರಲ್ಲ, ಕುಕ್ ವಿತೌಟ್ ಎ ಫೈರ್, ಅದಕ್ಕೆ ಸಹ ಇದನ್ನು ಯೂಸ್ ಮಾಡ್ಬೋದು. ಈಗ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಫಸ್ಟ್ 1 ಕಪ್ ಕಾಜುನ ನಾವು ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡ್ಕೋಬೇಕು. ವೆರಿ ಇಂಪಾರ್ಟೆಂಟ್ ಏನಂದರೆ, ಇದನ್ನು ಗ್ರೈಂಡ್ ಮಾಡಬೇಕಾದ್ರೆ ಫುಲ್ ಕಂಟಿನ್ಯೂಸ್ ಆಗಿ ಬಟನ್ ಇರುತ್ತಲ್ಲ ಅದರಲ್ಲಿ ಗ್ರೈಂಡ್ ಮಾಡ್ಕೊಬಿಡಿ, ಫುಲ್ ಪೇಸ್ಟ್ ಆಗುತ್ತೆ. ಜಸ್ಟ್ ಒಂದು ಸತಿ ಪೌಡ್ರಾಗಿ ಗ್ರೈಂಡ್ ಮಾಡ್ಕೋಬೇಕು. ಈಗ ನೋಡಿ, ಈ ಥರ ತರ್ತರಿಯಾಗಿ ನಾನು ಪೌಡರ್ ಮಾಡ್ಕೊಂಡಿದ್ದೀನಿ. ಲಾಂಗ್ ಪ್ರೆಸ್ ಮಾಡಬೇಡಿ, ಅದು ಫುಲ್ ಪೇಸ್ಟ್ ಥರ ಆಗಿಬಿಡುತ್ತೆ. ಇವಾಗ ನಾನು ಒಂದು ಬೌಲ್ ತೊಗೊತೀನಿ. ವೆರಿ ಸಿಂಪಲ್ ಇದು. ಒಂದು ಬೌಲ್ ತೊಗೊಂಡು ಇದಕ್ಕೆ ಇವಾಗ ಎಲ್ಲ ಇಂಗ್ರೀಡಿಯೆಂಟ್ಸ್ನು ಮಿಕ್ಸ್ ಮಾಡ್ಕೋಬೇಕು. 1 ಕಪ್ ಪೌಡರ್ ಕಾಜು ಪೌಡರ್, 1 ಕಪ್ ಮಿಲ್ಕ್ ಪೌಡರ್, 1 ಕಪ್ ಶುಗರ್ ಪೌಡರ್ ಮತ್ತು ಡ್ರೈ ಕೊಕೊನೆಟ್. ಇದನ್ನು ಅಂಗಡಿಯಲ್ಲೂ ಸಿಗುತ್ತೆ, ಇದನ್ನು ಬೇಕಾದ್ರೂ ಯೂಸ್ ಮಾಡಬಹುದು. ಇಲ್ಲಾಂದರೆ ಮನೆಯಲ್ಲಿ ನಿಮಗೆ ಡ್ರೈ ಕೊಕೊನೆಟ್ ಇರುತ್ತಲ್ಲ, ಮೇಲ್ಗಡೆ ಬ್ಲ್ಯಾಕ್ ಕಲರ್ದು ತೆಗೆದುಬಿಟ್ಟು ನಾವು ತುರಿದಿಟ್ಕೊಂಡ್ರೆ ಅದನ್ನು ಸಹ ಯೂಸ್ ಮಾಡ್ಬೋದು. ಇವಾಗ ಇದನ್ನೆಲ್ಲದನ್ನು ಚೆನ್ನಾಗಿ ಫಸ್ಟು ಮಿಕ್ಸ್ ಮಾಡ್ಕೊಳ್ಳಿ. ಇದು ತುಂಬ ಈಸಿ, ಇನ್ಸ್ಟೆಂಟಾಗಿ ಮಾಡ್ಬೋದು. ಯಾರು ಗೆಸ್ಟ್ ಬರ್ತಾರೆ, ಏನು ಸ್ವೀಟ್ ಇಲ್ಲ ಅಂದರೆ ಇದನ್ನು ಮಾಡ್ಬೋದು. ಬಟ್ ಏನಂದರೆ ಲಾಸ್ಟಲ್ಲಿ ಸ್ವಲ್ಪ ಗಟ್ಟಿಗೆ, ಅಂದರೆ ನಮಗೆ ಅಂಗಡಿಯಲ್ಲೆಲ್ಲ ಸಿಗುತ್ತಲ್ಲ ಅದೇ ಥರ ಅಷ್ಟು ಗಟ್ಟಿಗೆ ಬೇಕಂದರೆ ಒಂದು ಅರ್ಧ ಗಂಟೆ ಫ್ರಿಜ್ನಲ್ಲಿ ಇಡಬೇಕು. ಅದು ಸ್ವಲ್ಪ ಲೇಟ್ ಆಗುತ್ತೆ, ಇಲ್ಲ ಹಾಗೆ ಬೇಕಾದರೂ ನಾವು ತಿನ್ಬೋದು. ಇವಾಗ ಇದನ್ನೆಲ್ಲದನ್ನು ಮಿಕ್ಸ್ ಮಾಡಿದ್ದೀನಿ ಚೆನ್ನಾಗಿ. ಇದಕ್ಕೆ 1-2 ಸ್ಪೂನು ತುಪ್ಪ ಹಾಕ್ಕೊತಾ ಇದ್ದೀನಿ. ಏಲಕ್ಕಿ ಪೌಡರ್ ಸಹ ಇದಕ್ಕೆ ಯೂಸ್ ಮಾಡ್ಬೋದು. ಪಿಸ್ತಾನೂ ಯೂಸ್ ಮಾಡ್ಬೋದು. ನಾವು ಪಿಸ್ತಾ ಮಾಡಬೇಕಾದ್ರೆ ಇದ್ರದ್ದು ರೋಲ್ ಮಾಡ್ತೀವಲ್ಲ, ಆಗ ಕೆಳಗಡೆ ಆ ಪಿಸ್ತಾನ ಹಾಕ್ಕೋಬೋದು. ನಾನು ಇವತ್ತು ಬರೀ ಕಾಜು ಯೂಸ್ ಮಾಡಿದ್ದೀನಿ. ಇವಾಗ ಎಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಸ್ವಲ್ಪ ಹಾಲು ಹಾಕ್ಕೊಂಡು ಕಲಿಸ್ಕೊತಾ ಬನ್ನಿ. ಒಟ್ಟಿಗೆ ಹಾಕೋಬೇಡಿ, ಯಾಕಂದರೆ ನೀರು ಹಾಕ್ಬಿಟ್ರೆ ಗೊತ್ತಾಗಲ್ಲ. 2-3 ಸ್ಪೂನ್ ಫಸ್ಟ್ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಬನ್ನಿ. ಈ ನಾವು ಚಪಾತಿ ಎಲ್ಲ ಕಲಿಸ್ತೀವಲ್ಲ ಅದಕ್ಕೆ ಚೆನ್ನಾಗಿ ಕಲಿಸ್ಕೋಬೋದು. ನೋಡಿ, ಇವಾಗ ಈ ಥರ ಕ್ಲೀನಾಗಿ ಉಂಡೆ ಆಗೋ ಥರ ಕಲಿಸ್ಕೊಳ್ಳಿ. ಹಾಲು ಮಾತ್ರ ನೋಡ್ಕೊಂಡು ಹಾಕಿ, ಏಕೆಂದರೆ ಶುಗರ್ ಪೌಡರ್ ಹಾಕಿರೋದ್ರಿಂದ ಅದರದ್ದೇ ನೀರು ಸ್ವಲ್ಪ ಇರುತ್ತೆ. ನೀವು ಒಂಚೂರು ಹಾಲು ಹಾಕಿದ ತಕ್ಷಣ ಅದು ಬಿಟ್ಕೊಡುತ್ತೆ. ಇವಾಗೆಲ್ಲ ಹಿಂಗೆ ಪಾತ್ರೆಯಿಂದ ಇದು ಬರೋಂಗೆ ಹಿಂಗೆ ಡೋನ ಮಾಡ್ಕೊಳ್ಳಿ. ಫಸ್ಟು ಮಾಡ್ಕೊಂಡ್ಮೇಲೆ ಈ ಥರ ಒಂದು 4 ಉಂಡುಂಡೆ ಮಾಡ್ಕೊಳ್ಳಿ. ಫಸ್ಟು ಈ ಥರ ನಾನು ಒಂದು 4 ಉಂಡೆ ಮಾಡ್ಕೊತೀನಿ. ನೋಡಿ, ಈಗ ಈ ಥರ ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಒಂದೊಂದೇ ಉಂಡೆ ತಗೊಳ್ಳೋಣ. ಸ್ವಲ್ಪ ತುಪ್ಪನ ಇದಕ್ಕೆ ಸವರ್ಕೊಳ್ಳೋಣ. ಇವಾಗ ಇದನ್ನು ಈ ಥರ ನಾವು ಕೋಳ್ಬಳೆಗೆಲ್ಲ ಮಾಡ್ಕೊತೀವಲ್ಲ ಆ ಥರ ಹೀಗೆ ನೆನ್ಕೊಳ್ಳೋಣ. ಈಗ ಹೀಗೆ ರೋಲ್ ಮಾಡಿ ಇಟ್ಕೊಳ್ಳಿ. ಹೀಗೆ ರೋಲ್ ಮಾಡಬೇಕಾದ್ರೆ ಸ್ವಲ್ಪ ಒಡ್ಕೊಂತಂದರೆ ಚೂರು ತುಪ್ಪ ಸವರ್ಕೊಳ್ಳಿ. ಇಲ್ಲಾಂದರೆ ಕೈನಲ್ಲಿ ನೋಡಿ ಹಿಂಗೆ ಮಾಡಿದ್ರೆ ಅದು ರೋಲ್ ಆಗುತ್ತೆ. ಇವಾಗ ನಿಮಗೆ ಎಷ್ಟು ತಿಕ್ನೆಸ್ ಬೇಕು ಅಷ್ಟು ತಿಕ್ನೆಸ್ಗೆ ಈ ಥರ ರೋಲ್ ಮಾಡ್ಕೊ. ಸ್ವಲ್ಪ ಹಿಂಗೆ ಒಡ್ಕೊಂಡ್ರೆ ತುಪ್ಪ ತೊಗೊಂಡು ಹೀಗೆ ಕ್ಲೀನಾಗಿ ಉದ್ದಕ್ಕೆ ಈ ಥರ ಮಾಡ್ಕೊಳ್ಳಿ ಫಸ್ಟು. ಈಗ ಪಿಸ್ತಾ ಯೂಸ್ ಮಾಡೋರು ಇವಾಗ ಮೇಲ್ಗಡೆ ಪಿಸ್ತಾ ಹಾಕ್ಬೋದು. ನಾನು ಇವತ್ತು ಬರೀ ಕಾಜು ರೋಲ್ ಮಾಡ್ತಾ ಇದ್ದೀನಿ, ಪಿಸ್ತಾ ಯೂಸ್ ಮಾಡ್ತಾ ಇಲ್ಲ. ಇವಾಗ ಒಂದು ಕವರು ಇಲ್ಲ ಅಥವಾ ಈ ಥರ ಸಿಲ್ವರ್ ಫುಲ್ ತೊಗೊಂಡು ಇದರಲ್ಲಿ ಹೀಗೆ ಸುತ್ತಿ ಇಟ್ಬಿಟ್ರೆ ಒಂದು ಅರ್ಧ ಗಂಟೆ ಫ್ರಿಜ್ನಲ್ಲಿ ಇಟ್ಬಿಟ್ರೆ ಫುಲ್ ಗಟ್ಟಿ ಆಗುತ್ತೆ. ಬಟ್ ಇನ್ಸ್ಟೆಂಟಾಗಿ ಬೇಕಾದರೂ ಇದನ್ನು ಹೀಗೆ ಕಟ್ ಮಾಡಿ ಸಹ ತಿನ್ಕೋಬೋದು. ಇವಾಗ ನಾನು ಮಿಕ್ಕಿದ್ದನ್ನೆಲ್ಲದನ್ನು ಹೀಗೆ ಈ ಥರ ರೋಲ್ ಮಾಡ್ಕೊತೀನಿ ಫಸ್ಟು. ನೋಡಿ, ಈಗ ನಾನು ಕ್ಲೀನಾಗಿ ಇದನ್ನ ರೋಲ್ ಮಾಡಿಟ್ಟಿದ್ದೀನಿ. ಇದನ್ನು ಒಂದು ಅರ್ಧ ಗಂಟೆ ಫ್ರಿಜ್ಜಲ್ಲಿ ಇಡ್ತೀನಿ. ಇವಾಗ ಅಕಸ್ಮಾತ್ ಇನ್ಸ್ಟೆಂಟಾಗಿ ಮಾಡಬೇಕು, ಇಲ್ಲ ಸ್ಕೂಲಲ್ಲಿ ಅದು ಇಮಿಡಿಯೇಟಾಗಿ ಫ್ರಿಜ್ಜೆಲ್ಲ ಯೂಸ್ ಮಾಡೋಕ್ಕಾಗಲ್ಲ ಅಂದಾಗ ಈ ಥರ ಸ್ಮಾಲ್ ಮಾಡಿಬಿಟ್ಟು ನೋಡಿ ಇಮಿಡಿಯೇಟಾಗಿ ಕಟ್ ಮಾಡ್ಬೋದು. ಇದನ್ನೇ ಈ ಥರ ರೋಲ್ ಮಾಡಿ ಕಟ್ ಮಾಡಿ ಸಹ ತಿನ್ಬೋದು, ಇಲ್ಲ ಬಾಲ್ಸ್ ಥರ ಬೇಕಾದರೂ ಮಾಡಬಹುದು. ಇವಾಗ ನಾನು ಇದನ್ನು ಒಂದು ½ ಅನ್ ಅವರ್ ಫ್ರಿಜ್ಜಲ್ಲಿ ಇಡ್ತೀನಿ. ನೋಡಿ, ಈಗ ಇನ್ಸ್ಟೆಂಟ್ ಕಾಜು ರೋಲ್ ರೆಡಿಯಾಗಿದೆ.
ನೀವೀಗ ಬೇಕಾದರೆ ಮಕ್ಕಳಿಗೆ ಕೊಡಬೇಕಾದ್ರೆ ಅದ್ರ ಮೇಲೆ ಚಾಕ್ಲೇಟ್ ಕೋಕೋ ಪೌಡರ್ ಇಲ್ಲಾಂದರೆ ಚಾಕ್ಲೇಟ್ ಸಿರಪ್ಪ ಸಹ ಹಾಕಿ ಕೊಡ್ಬೋದು. ಇನ್ಸ್ಟೆಂಟ್ ಕಾಜು ರೋಲ್ಸ್ ಸವಿಯಲು ರೆಡಿಯಾಗಿದೆ. ನೀವು ಟ್ರೈ ಮಾಡಿ, ಹೇಗಿತ್ತು ಅಂತ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಸೋ ಮಚ್.